ಸುದೀಪ್ ಅವ್ರು ಕೊಟ್ಟಿದ್ದಂಥದ್ದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕಾಂಟ್ರವರ್ಸಿ ಆಗ್ಬೇಕಂತಾನೆ ಅವ್ರು ಮಾತಾಡಿರುವಂತ ಮಾತಾದು. ಇಲ್ಲಿ ಫ್ಯಾನ್ಸ್ ವಾರ್ ಸೃಷ್ಟಿ ಆಗೋದಕ್ಕೆ ಕಾರಣನೇ ಕಿಚ್ಚ ಸುದೀಪ್ ಅವರ ಹೇಳಿಕೆ ಮಾತ್ರ. ಅಂಡ್ ಹೆಣ್ಣು ಮಕ್ಕಳ ಬಗ್ಗೆ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ಮಾತಾಡೋದು ಇಲ್ಲ, ಮಾತಾಡೋಕ್ಕೂ ಅವ್ರಿಗೆಲ್ಲ ಯೋಗ್ಯತೆನೂ ಇಲ್ಲ ಬಿಡಿ. ನಾನೇ ಕಳೆದ ಸಲ ಬಿಗ್ ಬಾಸ್ ಮೇಲೆ ಆಗಿ ಕಿಚ್ಚ ಸುದೀಪ್ ಅಶ್ವಿನಿ ಅವ್ರ ಮೇಲೆ ದೂರು ಕೊಟ್ಟಂತ ಸಮಯದಲ್ಲಿ ಯಾವ ತರ ಒಂದು ಹೆಣ್ಣನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಿದ್ರಂದ್ರೆ ನಾನೇ ಬಿಗ್ ಎಕ್ಸಾಂಪಲ್. ಹೆಣ್ಣಿಗೆ ತೇಜವಧೆ ಮಾಡ್ತಿರೋ ಒಂದು ಹೆಣ್ಣಿಗೆ ಮಾನಹಾನಿ ಮಾಡ್ತೀರಾ ಅಂದ್ರೆ ಆ ಅತ್ಯಾಚಾರಿಯ ಕಾಮುಕರಿಗಿಂತ ಬಿಗ್ಗೆಸ್ಟ್ ಕಾಮುಕರು ನೀವೆಲ್ಲ. ಆಲನೆ ಅವ್ರ ಸಿನಿಮಾ ಹೈಪ್ ಆಗ್ಲಿ 45 ಕೆಳಕ್ಕೆ ಹೋಗ್ಲಿ ಅನ್ನೋಂತ ಬೇಕಂತ ಹೇಳಿಕೆ ಕೊಟ್ಟಿರುವಂತದ್ದು ಕಿಚ್ಚ ಸುದೀಪ್. ಮೇಡಮ್ ನಮಸ್ತೆ. ನಮಸ್ತೆ. ಮೊನ್ನೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಕ್ ಇವೆಂಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದ್ರೆ ನಾವು ಮಾತಿಗೆ ಬದ್ಧ ಯುದ್ಧಕ್ಕೆ ಸಿದ್ಧ ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲೋ ಒಂದು ಕಡೆ ಅದು ಕಾಂಟ್ರವರ್ಸಿ ಆದಾಗ ಇದೀಗ ಪೈರಸಿ ವಿಚಾರಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಆ ವಿಷಯ ಕೂಡ ಸಾಮಾಜಿಕ ಜಾಲತಾಣದ ತಮ್ಮಂತರು ದೊಡ್ಡ ದೊಡ್ಡ ಧ್ವನಿ ಎತ್ಕೊಂಡಿಲ್ಲ, ಅದು ಕಾಂಟ್ರವರ್ಸಿನೇ ಮಾಡಬೇಕಂತ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದರ ಹಿನ್ನೆಲೆ ಏನಿರ್ಬೋದು? ಬೇಕಂತೆ ಕಾಂಟ್ರವರ್ಸಿಗಾಗಿ ಮಾತಾಡಿದ್ದ, ಅಥವಾ ಬೇರೆ ಒಬ್ಬ ನಟನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾತಾಡಿದ್ದ, ಅಥವಾ ಬೇರೆ ನಟರ ಫ್ಯಾನ್ಸಿಗೆ ಟಾರ್ಗೆಟ್ ಮಾಡಿ ಮಾತಾಡಿದ್ದ? ಕಿಚ್ಚ ಸುದೀಪ್ ಅವ್ರು ಕೊಟ್ಟಿದ್ದಂಥದ್ದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಕಾಂಟ್ರವರ್ಸಿ ಆಗ್ಬೇಕಂತಾನೆ ಅವ್ರು ಮಾತಾಡಿರುವಂತ ಮಾತಾದು. ಮಾತಿಗೆ ಬದ್ಧ ಯುದ್ಧಕ್ಕೆ ಸಿದ್ಧ, ಯುದ್ಧಕ್ಕೆ ಸಿದ್ಧತೆ ಆಗ್ತಾ ಇದೆ. ಹೊರಗಡೆ ಒಂದು ಪಡೆ, ಯಾವ್ದದ್ ಪಡೆ? ಪೈರಸಿ ಪಡೆನಾ? ಪೈರಸಿ ಪಡೆ ಅಂತ ಹೇಳ್ಬೋದಾಗಿತ್ತಲ್ವಾ, ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ಕಿಚ್ಚ ಸುದೀಪ್ ಅವರು. ಯಾಕದನ್ನ ಕೊಟ್ಟಿಲ್ಲ? ಇಲ್ಲಿ ಫ್ಯಾನ್ಸ್ ವಾರ್ ಸೃಷ್ಟಿ ಆಗೋದಕ್ಕೆ ಕಾರಣನೇ ಕಿಚ್ಚ ಸುದೀಪ್ ಅವರ ಹೇಳಿಕೆ ಮಾತು. ಅದು ವಿಜಯಲಕ್ಷ್ಮಿ ಅವ್ರ ಹೇಳಿಕೆ ಮಾತಲ್ಲ. ವಿಜಯಲಕ್ಷ್ಮಿ ಅವರು ಹೇಳಿದಂಥದ್ದು ದರ್ಶನ್ ಅವ್ರು ಹೊರಗಡೆ ಇದ್ದಾಗ ಕೆಲವರು ಬೆಂಗಳೂರಲ್ಲಿ ಇದ್ದು ಏನು ಮಾತಾಡ್ತಾ ಇರ್ಲಿಲ್ಲ. ದರ್ಶನ್ ಅವ್ರು ಒಳಗಡೆ ಇದ್ದಾಗ ಅನೇಕ ಜನ ಅನೇಕ ತರ ಮಾತಾಡ್ತಾ ಇದಾರೆ. ಅವ್ರು ಏನೇ ಮಾತಾಡ್ಲಿ ಕೋಪ ಮಾಡ್ಕೊಳ್ಬೇಡಿ, ಬೇಜಾರ್ ಮಾಡ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸ ನೀವು ಮಾಡಿ ಕನ್ನಡ ಸಿನಿಮಾವನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ವಿಜಯಲಕ್ಷ್ಮಿ ಅವ್ರು ಹೇಳಿರೋದು. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಥದ್ದು ಕಿಚ್ಚ ಸುದೀಪ್ ಅವರ ಮಾತಿಗೆ ನಾವೆಲ್ಲರೂ ಧ್ವನಿ ಎತ್ತಿದ್ರಿ. ಏನಂತ? ಯುದ್ಧಕ್ಕೆ ಸಿದ್ಧವಾಗಬೇಕು ಅಂತ ಪ್ರಚೋದನಕಾರಿ ಹೇಳಿಕೆ. ಅದು ಸಮಾಜವನ್ನ ಶಾಂತಿಯನ್ನ ಭಂಗ ಮಾಡುವಂತ ಕೆಲಸ. ಅದು ಯಾಕೆ ಪೊಲೀಸ್ ಅವ್ರಿಗೆ ಇದನ್ನ ಕಂಡು ಬಿದ್ದಿಲ್ವಾ? ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದ್ರು ಈ ವಿಚಾರದ ಬಗ್ಗೆ ಮಾತಾಡಿದ್ರೆ, ಸಮಾಜ ಶಾಂತಿ ಹಾಳು ಮಾಡುವಂತ ವಿಚಾರದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸಾಮಾನ್ಯ ವ್ಯಕ್ತಿನ ಬಿಟ್ಟು ಬಿಡ್ತಾ ಇದ್ರ? ಯಾರು ಇವರೆಲ್ಲ? ರಿಯಲ್ ಹೀರೋಸ್ ಏನ್ರಿ ಇವರೆಲ್ಲಾರು? ಸಿನಿಮಾದಲ್ಲಿ ಅಷ್ಟೇ ಮಾತ್ರ ಇವ್ರು ಹೀರೋಸು. ರಿಯಲ್ ಹೀರೋಸು ನಮ್ಮ ದೇಶವನ್ನ ಕಾಯ್ತಾ ಇರುವಂತ ಯೋಧರು, ಪೌರ ಕಾರ್ಮಿಕರು, ರೈತರು. ಇವರೆಲ್ಲ ರಿಯಲ್ ಹೀರೋಸ್ ಅಲ್ಲ. ಇವರು 10 ರೂಪಾಯಿ ಹಾಕ್ತಾರೆ, 100 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇವರು ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಸಿನಿಮಾ ಮಾಡ್ತಾರಿಲ್ಲ. ಸಿನಿಮಾ ಮಾಡ್ದೋಗಿಂದ ಏನಾದ್ರು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಅತ್ಯಾಚಾರಗಳು ನಿಂತೋಗಿದ್ಯಾ? ದೌರ್ಜನ್ಯ ನಿಂತೋಗಿದ್ಯಾ? ಇಲ್ಲ ಕ್ರೈಮ್ ಕೇಸಸ್ ನಿಂತೋಗಿದ್ಯಾ? ಅಂಡ್ ಕಿಚ್ಚ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾರಲ್ವಾ, ಯಾರು ಅತ್ಯಾಚಾರಿಗಳ ವಿರುದ್ಧ ಯುದ್ಧಕ್ಕೆ ಸಿದ್ಧ ಆಗಿದ್ರ ಕಿಚ್ಚ ಸುದೀಪ್ ಅವರು? ಯಾರ ಜೊತೆ ಯುದ್ಧ? ಪೈರಸಿ ಟೀಮು. ಒಂದು ಸಿನಿಮಾಗೋಸ್ಕರ ಪೈರಸಿ ಟೀಮ್ಗೋಸ್ಕರ ಇಷ್ಟು ದೊಡ್ಡ ಹೇಳಿಕೆ ಕೊಡುವಂತ ಕಿಚ್ಚ ಸುದೀಪ್ ಅವರು ಒಂದು ಅತ್ಯಾಚಾರದ ವಿಚಾರದ ಬಗ್ಗೆ ಯಾವಾಗ ಈ ತರ ಧ್ವನಿ ಎತ್ತಿದ್ದಾರೆ ಸರ್? ಯಾವಾಗ ಈ ತರ ಯುದ್ಧಕ್ಕೆ ಬನ್ನಿ ನಾವೆಲ್ಲರೂ ಸಿದ್ಧ ಆಗೋಣ, ಅತ್ಯಾಚಾರಿಗಳನ್ನ ಸೆಡೆ ಬಡಿಯುವಂತ ಕೆಲಸ ಮಾಡೋಣ ಅಂತ ಕಿಚ್ಚ ಸುದೀಪ್ ಅವರು ಧ್ವನಿ ಎತ್ತಿದ್ರ? ಎತ್ತಿಲ್ಲ, ಎತ್ತೋದು ಇಲ್ಲ. ಅಂಡ್ ಹೆಣ್ಣು ಮಕ್ಕಳ ಬಗ್ಗೆ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ಮಾತಾಡೋದು ಇಲ್ಲ, ಮಾತಾಡೋಕ್ಕೂ ಅವ್ರಿಗೆಲ್ಲ ಯೋಗ್ಯತೆನೂ ಇಲ್ಲ ಬಿಡಿ. ನಾನೇ ಕಳೆದ ಸಲ ಬಿಗ್ ಬಾಸ್ ಮೇಲೆ ಆಗಿ ಕಿಚ್ಚ ಸುದೀಪ್ ಅಶ್ವಿನಿ ಅವ್ರ ಮೇಲೆ ದೂರು ಕೊಟ್ಟಂತ ಸಮಯದಲ್ಲಿ ಯಾವ ತರ ಒಂದು ಹೆಣ್ಣನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಿದ್ರಂದ್ರೆ ನಾನೇ ಬಿಗ್ ಎಕ್ಸಾಂಪಲ್. ಇನ್ನ ವಿಜಯಲಕ್ಷ್ಮಿ ಅವ್ರನ್ನ ನಿನ್ನೆಯಿಂದ ಯಾವ ತರ ಟ್ರೋಲ್ ಮಾಡ್ತಾ ಇದಾರಂದ್ರೆ, ಯಾವ್ದೋ ಹಳೆ ಫೋಟೋಸ್ ಹಾಕಿ ಸುದೀಪ್ ಅವ್ರ ಜೊತೆ ಇರುವಂತ ವಿಜಯಲಕ್ಷ್ಮಿ ಅವ್ರ ಫೋಟೋ ಹಾಕಿ ಇದೇ ಕಿಚ್ಚ ಸುದೀಪ್ ಅಭಿಮಾನಿಗಳ ಮೂಲಕ ಯಾವಾಗ ಟ್ರೋಲ್ ಮಾಡೋದು ಶುರು ಮಾಡಿದ್ರು, ಹಾಗೆ ದರ್ಶನ್ ಫ್ಯಾನ್ಸ್ ಎದ್ದು ಅದಕ್ಕೆ ರಿಯಾಕ್ಷನ್ ಕೊಡುವಂತ ಕೆಲಸ ಮಾಡಿದ್ರು. ನೀವು ಆಕ್ಷನ್ ಮಾಡಿದ್ರಿ, ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇದಾರೆ. ಆಕ್ಷನ್ ಮಾಡಿದವ್ರು ಯಾರು? ವೇದಿಕೆ ಮೇಲೆ ನಿಂತ್ಕೊಂಡು ಆಕ್ಷನ್ ಮಾಡಿದವ್ರು ಯಾರು? ಕಿಚ್ಚ ಸುದೀಪ್ ಅವರಲ್ಲ. ಅವರೇ ಅಲ್ವಾ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದು. ಸಮಾಜಕ್ಕೆ ಏನು ಒಳ್ಳೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ ಕಿಚ್ಚ ಸುದೀಪ್ ಅವರು. ಅಂಡ್ ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳ್ತಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತೀರಾ ಅಂತ ಹೇಳಿ. ನೀವ್ ಯಾಕಪ್ಪ ವಿಜಯಲಕ್ಷ್ಮಿ ಅವ್ರು ಏನೋ ಹೇಳಿಕೆ ಕೊಟ್ಟರು, ನೀವ್ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ಳುವಂತ ಕೆಲಸ ಮಾಡಿದ್ರಿ? ಅದ್ ಯಾರೋ ರಾಜಕಾರಣಿ ರಾಜು ಗೌಡ ಅಂತ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಕ್ಲಾಸ್ ಅಂಡ್ ಮಾಸ್ ಅಂತೆ, ಕಾಂಚಿ ಪಿಂಚಿಗಳಲ್ಲ ಅಂತೆ. ರಾಜಗೌಡ್ರೆ, ನಿಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳ ಫ್ಯಾನ್ಸು ಎಂತೋ ಕಾಂಚಿ ಪಿಂಚಿಗಳು, ಎಂತೋ ಥರ್ಡ್ ಕ್ಲಾಸು ಹೆಣ್ಣು ಮಕ್ಕಳ ವಿರೋಧಿಗಳು ಅಂತ ಹೇಳಿ ನನ್ನ ಫೋಟೋಸ್ ಆಗಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ತೇಜೋಧೆ ಮಾಡೋಗ ನೀವು ಚಂದ್ರಚೂಡು ಕಿಚ್ಚ ಸುದೀಪ್ ಅವರು ಪ್ರತಿಯೊಬ್ಬರು ನಿಮ್ಮ ಬಳಗ ಇಣಕಿ ಮೊಬೈಲ್ ಅಲ್ಲಿ ನೋಡ್ಕೊಂಡಿದ್ರಲ್ಲ, ಅವಾಗ ಯಾಕಪ್ಪ ಈ ತರ ಮಾಡಬೇಡಿ, ಒಂದು ಹೆಣ್ಣಿಗೆ ವೈಯಕ್ತಿಕ ತೇಜೋಧೆ ಮಾಡಬೇಡಿ ಅಂತ ಹೇಳೋದಕ್ಕೆ ನಿಮ್ಮ ಬಾಯಿ ಇರ್ಲಿಲ್ವಾ? ಕಣ್ಣಿರ್ಲಿಲ್ವಾ? ಕಿವಿ ಇರ್ಲಿಲ್ವಾ? ಎಲ್ಲಾನು ಇತ್ತಲ್ವಾ? ಹೇಳೋದಿಲ್ಲ. ಯಾಕೆ ಹೇಳಿ? ಕೂತಿರೋ ಜಾಗದಲ್ಲಿ ಬೇಳೆ ಬೇಯಿಸ್ಕೊಳ್ಳೋಂತ ಕೆಲಸ, ಎಂಟರ್ಟೈನ್ ಮಾಡ್ಕೊಳ್ಳೋಂತ ಕೆಲಸ. ಮಹಿಳಾ ವಿರೋಧಿಗಳು ನೀವೆಲ್ಲರೂ. ನೀವು ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆಯಾ ನಿಮ್ಗೆ? ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ನಿನ್ನೆಯಿಂದ ಅಷ್ಟು ಟ್ರೋಲ್ ಮಾಡ್ತಾ ಇದಾರಲ್ಲ, ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದಾರಲ್ಲ. ಏನಂತ RR ನಗರ್ ಚಾಮುಂಡೇಶ್ವರಿ ಅಂತ ಹೇಳಿ ಟ್ರೋಲ್ ಒಂದ್ ಕಡೆ,
ತಲೆಗೆ ಕುಂಕುಮ ಇಡೋದಿಲ್ಲ ಅನ್ನೋದೊಂದ್ ಕಡೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ, ಇನ್ನು ಹೊರಗಡೆ ಇಲ್ವಲ್ಲ ಅದಕ್ಕೆ ಕುಂಕುಮ ಇಟ್ಟಿಲ್ಲ ಅನ್ನೋಂಥದ್ದು ಒಂದ್ ಕಡೆ. ಎಷ್ಟು ತರ ಟ್ರೋಲ್ ಮಾಡೋದು ಆ ಹೆಣ್ಣು ಮಗಳನ್ನ ಮಾಡ್ತಾ ಇದೀರ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಎಂತ ಮಹಿಳಾ ವಿರೋಧಿಗಳು, ಎಂತ ಕ್ಲಾಸ್ ಅಂಡ್ ಮಾಸ್ ಫ್ಯಾನ್ಸ್ ನ ಕಿಚ್ಚ ಸುದೀಪ್ ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ. ನೀವು ನಮ್ಗೆ ಹೇಳೋದಕ್ಕೆ ಮುಂಚೆ ಫಸ್ಟ್ ನೀವು ನೆಟ್ ತೆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಕಾಂಟ್ರವರ್ಸಿ ಮಾಡಿ ಕಿಚ್ಚ ಸುದೀಪ್ ಅವರು ಹೇಳಿಕೆ ಕೊಟ್ಟಿದ್ದು ಕಿಚ್ಚ ಸುದೀಪ್ ಅವರು. ಯಾಕೆ ಪೊಲೀಸರು ಅದನ್ನ ನೋಡ್ಕೊಂಡು ಕಿಚ್ಚ ಸುದೀಪ್ ಅವ್ರ ಮೇಲೆ ಏನು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳುವಂತ ಕೆಲಸ ಮಾಡಿಲ್ಲ? ನಾನ್ ಕಿಚ್ಚ ಸುದೀಪ್ ಅಭಿಮಾನಿನೂ ಅಲ್ಲ, ಇಡೀ ರಾಜ್ಯದ ಅಂಡ್ ಕಿಚ್ಚ ಸುದೀಪ್ ಅವ್ರ ಸಿನಿಮಾನ ಬರೀ ಫ್ಯಾನ್ಸ್ ಮಾತ್ರ ಬೆಳೆಸೋದಿಲ್ಲ ರೀ, ಇಡೀ ರಾಜ್ಯದ ಜನರು ಬೆಳೆಸ್ತಾರೆ, ಪ್ರತಿಯೊಬ್ರು ನೋಡ್ತಾರೆ. ಬರೀ ಕಿಚ್ಚ ಸುದೀಪ್ ಫ್ಯಾನ್ಸ್ ಮಾತ್ರ ಅಲ್ಲ, ಬಟ್ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ, ದೌರ್ಜನ್ಯ ಆದಾಗ ಈ ಫ್ಯಾನ್ಸ್ ಬೇಸ್ ಎಲ್ಲ ಎಲ್ಲಿಂದ ಬರ್ತಾ ಇದೀರಪ್ಪ? ಎಷ್ಟು ಜನ ಧ್ವನಿ ಎತ್ತಿದ್ದೀರಾ? ಒಂದು ಹೆಣ್ಣಿಗೆ ಯಾವ ತರ ಅವಮಾನ ಮಾಡಬೇಕು ಅಂದ್ರೆ ಹೆಣ್ಣಿನ ಒಂದು ವೈಯಕ್ತಿಕ ತೇಜೋದೆ, ಸೊಂಟದ ಕೆಳಗೆ ಇರುವಂತ ಆ ಪದಗಳು, ಕೆಟ್ಟ ಪದಗಳನ್ನ ಹಾಕಿ ನಿಂದಿಸುವಂತ ಯಾರಾದ್ರೂ ಏಕೈಕ ಫ್ಯಾನ್ ಬೇಸ್ ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಕಿಚ್ಚ ಸುದೀಪ್ ಅಭಿಮಾನಿಗಳೇ. ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ನಾನು ಇದ್ದೀನಿ. ಒಂದು ಹೆಣ್ಣನ್ನ ಯಾವ ತರ ತೇಜೋವಧೆ ಮಾಡ್ತಾರೆ ಅನ್ನೋಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಫೋಟೋವನ್ನೇ ಬೆಳೆಸಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಯಾವ ರೀತಿ ತೇಜೋವಧೆ ಮಾಡಿದ್ದಾರೆ ಅಂತ ರಾಜ್ಯಾದ್ಯಂತ ನೋಡಿದ್ದಾರೆ. ಮೆಸೇಜಸ್ ಇದೆ. ಇನ್ ನೀವೆಲ್ಲ ಮಹಿಳಾ ವಿರೋಧಿಗಳಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಗೌರವ ಕೊಡ್ತೀರಾ ಅಂತ ದೇವರನ್ನೇ ಬೈಕೊಂಡ್ ಕೂತಿರ್ತೀರಾ. ಫಸ್ಟ್ ನಿಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ರು. ಅಂಡ್ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡ್ಬೇಕಾಗಿರುವಂತ ಈ ನಟ ನಟಿಯರು, ಅದರಲ್ಲೂ ಕಿಚ್ಚ ಸುದೀಪ್ ಅವರು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಪ್ರಚೋದನಕಾರಿ ಮಾಡುವಂಥದ್ದು, ಬೇಕಂತ ಯುದ್ಧಕ್ಕೆ ಸಿದ್ಧವಾಗಿ ಅಂತ ಹೇಳಿ ಎಲ್ಲಾರ್ಗೂ ಹೇಳಿಕೆ ಕೊಟ್ಟು ಎಬ್ಬರಿಸುವಂತ ಕೆಲಸ ಮಾಡೋದು. ಯಾಕ್ರಿ ಪೊಲೀಸ್ ಅವರೇ ಕಾಣ್ಲಿಲ್ವಾ? ಈ ಒಂದು ಹೇಳಿಕೆ ತಪ್ಪನ್ನೋದು ಗೊತ್ತಿಲ್ವಾ? ಅಂಡ್ ಸುದೀಪ್ ಅವ್ರ ಅಕ್ಕಪಕ್ಕ ಎಲ್ಲ ರಾಜಕಾರಣಿ ಬೇಕಾದವ್ರನ್ನೆಲ್ಲಾರನ್ನೂ ಇಟ್ಕೊಂಡಿದ್ರೆ ಐ ಇನ್ಫ್ಲೂಯೆನ್ಸ್ ಪಕ್ಕನೇ ಇಟ್ಕೊಂಡಿರ್ತಾರಲ್ವಾ? ಮೊನ್ನೆ ಏನೋ ಹೇಳಿದ್ರು, ನಲ್ಪಾಡು ಸರ್ಕಾರಕ್ಕೆ ತುಂಬಾ ಪರಿಚಯ ಇರೋದ್ರಿಂದ ನಲ್ಪಾಡಿದ್ರೆ ನಮಗೆ ಪೈರಸಿ ಟೀಮ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಅದನ್ನ ಕಡಿವಾಣ ಹಾಕುವಂತ ಕೆಲಸ. ಏನು ನಲ್ಪಾಡಿನ ಪೈರಸಿ ಟೀಮ್ನ ಕಡಿವಾಣ ಹಾಕ್ತಾನೆ? ಅವ್ನು ಸೋಷಿಯಲ್ ಮೀಡಿಯಾನೇ ಅವ್ನು ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ನಲ್ಪಾಡು ಒಬ್ಬನೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಹೇಳಿ ನೋಡೋಣ, ಹೋಗ್ತಾನೇನೋ? ನಲ್ಪಾಡು ಮಿಡ್ ನೈಟ್ ಅಲ್ಲಿ ಇದೇ ಸಂಧ್ಯಾಗೆ ಕಾಲ್ ಮಾಡ್ತಾ ಇದ್ದ. ಒಂದು SC ದಲಿತ ಹೆಣ್ಣುಮಗಳು ದುಡ್ಡು ಕೊಟ್ಟೋಗ, ಸಿಸ್ಟರ್ ನನ್ನ ಉಳಿಸಿ ಸಿಸ್ಟರ್ ಅಂತೇಳಿ. ಇವರೆಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರ. ಇವರೆಲ್ಲ ಇಷ್ಟು ಮಾತಾಡ್ತಾರಲ್ವಾ ಸರ್? ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಹೋರಾಟ ಮಾಡಿದಾರೆ ಸರ್ ಇವರೆಲ್ಲರೂ? ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಗುತ್ತಲ್ಲ, ಎಷ್ಟು ಜನ ಹೋರಾಟ ಮಾಡಿದಾರೆ ಸರ್ ಇವರೆಲ್ಲರೂ ನಟ ನಟಿಯರು? ಇವ್ರು ಯಾರು ಇಲ್ಲ, ತಮ್ಮ ಸಿನಿಮಾ ಬೆಳಿಬೇಕು, ದುಡ್ಡು ಮಾಡಬೇಕು, ಫ್ಯಾನ್ಸ್ ಬೇಸ್ನ ಕ್ರಿಯೇಟ್ ಮಾಡ್ತಾರೆ. ಅದನ್ನ ಏನಾದ್ರೂ ಅವ್ರಿಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಫ್ಯಾನ್ಸ್ ಬೇಸ್ನ ಎತ್ತು ಬಿಡುವಂತ ಕೆಲಸ, ಪ್ರಚೋದನಕಾರಿ ಹೇಳಿಕೆ ಕೊಡುವಂತ ಕೆಲಸಕ್ಕೆ ಅಷ್ಟಕ್ಕೆ ಫ್ಯಾನ್ಸ್ನ ಕಟ್ಕೊಂಡಿರ್ತಾರೆ ಹೊರತು ಬೇರೆ ಏನೂ ಇಲ್ಲ. ಕಾನೂನು ಅನ್ನೋದು ಬಡವ್ರ ಮೇಲೆ ಮಾತ್ರ, ಇಂಥವ್ರ ಮೇಲೆ ರಿಫ್ಲೆಕ್ಟ್ ಆಗಲ್ಲ. ಹೋರಾಟಗಾರರು ಇದ್ದಾರೆ ಕೆಲವರು, ಎದ್ದು ಹೋರಾಟ ಮಾಡ್ತಾರೆ, ಮಾಡ್ಲಿ, ಹಾಕ್ಲಿ ಕಿಚ್ಚ ಸುದೀಪ್ ಮೇಲೆ ಒಂದು FIR ದೂರ ಹಾಕ್ಲಿ, ಗೊತ್ತಾಗ್ಲಿ. ಏನು ಆಟಿಟ್ಯೂಡು, ಏನ್ರಿ ನಟ ಇವರೆಲ್ಲಾರು? ಏನು ಇವ್ರೇನು ಹೀರೋನಾ? ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟಿದಾರಾ? ಏನಾದ್ರೂ ಕೊಡುಗೆ ಕೊಟ್ಟಿದ್ರೆ ಒಂದು ಹೆಣ್ಣು ಮಗಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರನ ನಿಲ್ಸುವಂತ ಕೆಲಸ ಇಲ್ಲ, ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಆಗುವಂತ ಕೆಲಸಕ್ಕೆ ಕೈ ಜೋಡಿಸಿದ್ರೆ ಸಲಾಮ್ ಹೊಡಿಬೋದಾಗಿತ್ತು. ಬಟ್ ನೀವು ಮಾತಾಡ್ತಾ ಇರುವಂತ ರೀತಿ ನೋಡಿದ್ರೆ ಥೂ ಅಂತ ಉಗ್ಯಾಣ ಅನ್ಸುತ್ತೆ, ನಾಚಿಕೆ ಆಗುತ್ತೆ ನಮಗೆ. ಮೇಡಮ್, ಈಗ ಪೈರಸಿನ ಯಾರು ತಡಿಬೇಕು? ಫ್ಯಾನ್ಸ್ ತಡಿಬೇಕಾ ಅಥವಾ ಪೊಲೀಸ್ ತಡಿಬೇಕಾ? ಇದರ ಹಿನ್ನೆಲೆ ಏನು ಮೇಡಮ್? ಪೈರಸಿನ ಲೀಗಲ್ ಟೀಮ್ ಅಂತ ಇರುತ್ತೆ. ಇವ್ರು ಯಾಕೆ ಅದನ್ನ ಲೀಗಲಿ ಹೋಗಿಲ್ಲ? ಇವ್ರು ಹೇಳ್ತಾ ಇದಾರಲ್ಲ ಸರ್, ಹೆಬ್ಬುಲಿಯಿಂದಾನು ನಮ್ಗೆ ತೊಂದರೆ ಆಗಿತ್ತು ಅಂತ ಹೇಳಿ. ಆ ಪಡೆ ಯಾವ್ದು ಅಂತ ಪಡೆ ಹೆಸರು ಹೇಳಿ, ಅದು ಪೈರಸಿ ಪಡೆ ಅಂತ ಹೇಳಿ ಲೀಗಲಿ ಇವ್ರು ಮೂವ್ ಮಾಡಿದ್ರೆ ಒಂದು ಅಪ್ರಿಶಿಯೇಟ್ ಮಾಡ್ಬೋದಾಗಿತ್ತು. ಇದು ಉದ್ದೇಶಕ ಪೂರ್ವಕವಾಗಿ ಇಲ್ಲ ದರ್ಶನ್ ಫ್ಯಾನ್ಸ್ ನ ಟ್ರಿಗರ್ ಮಾಡಿದ್ರ, ಇಲ್ಲ ಅದ್ಯಾವ್ದೋ ಇನ್ನೊಂದು ಮೂವಿ ಬರ್ತಾ ಇದಲ್ಲ ಸರ್, ಯಾವ್ದು 45 ನ ಬೇಕಂತ ಅದನ್ನ, ಯಾಕಂದ್ರೆ ತುಂಬಾ ವೈರಲ್ ಆಗ್ತಾ ಇದಲ್ಲ, ಅದನ್ನೇನಾದ್ರೂ ಮಟ್ಟ ಹಾಕಕ್ಕೆ ಇವ್ರು ಈ ತರ ಪ್ರಚೋದನಕಾರಿ ಹೇಳಿಕೆ ಕೊಟ್ರ ಅದು ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತು. ಮತ್ತೆ ಅದನ್ನ ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಗೊತ್ತಾ? ಪ್ರಶ್ನೆ ಮಾಡುವಾಗ ಎಲ್ಲರೂ ಅಂದ್ಕೊಳ್ಳೋದು ಕಿಚ್ಚ ಸುದೀಪ್ ಅವರು ತುಂಬಾ ಡೇರ್ ಅಂಡ್ ಡೆವಿಲ್, ಎಷ್ಟು ಚೆನ್ನಾಗಿ ನೇರ ಉತ್ತರ ಕೊಡ್ತಾರೆ ಸರ್. ಎಲ್ಲಾರ್ಗೂ ಕೊಡಕ್ ಬರುತ್ತೆ ಸರ್, ಎಲ್ಲಾರ್ಗೂ ಆಟಿಟ್ಯೂಡ್ ಇದೆ ಸರ್. ನೀವೆಲ್ಲರೂ ಬಂದಿರೋದು ಸಿನಿಮಾ ನಟರು, ಸಾಮಾನ್ಯ ಜನರು ಬಂದು ನಿಮ್ಮ ಸಿನಿಮಾನ ವೀಕ್ಷಣೆ ಮಾಡಿರೋದಕ್ಕೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಒಳ್ಳೆ ಸೆಲೆಬ್ರಿಟಿ ಆಗಿರ್ತೀರ ಹೊರತು ಜನರಿಂದ ನೀವು ಹೊರತು ನಿಮ್ಮಿಂದ ಜನರಿಲ್ಲ. ದೀಪ್ ಅವರು ಸ್ಟೇಟ್ಮೆಂಟ್ ಜೊತೆಗೆ ಈ ಕಡೆ ವಿಜಯಲಕ್ಷ್ಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಈಗಾಗಲೇ ಹೇಳಿದಂತೆ ಅವರು ಬೆಂಗಳೂರಿಗೆ ಇಲ್ಲದ ಟೈಮಲ್ಲಿ ಅಥವಾ ಕಷ್ಟದ ಟೈಮಲ್ಲಿ ಬೆಂಗಳೂರಿಗೆ ಇಲ್ದಿದ್ದು ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ, TV ಶೋಲಿ ಇಂಟರ್ವ್ಯೂ ಕೊಡ್ತಾರೆ ಮತ್ತು ದೊಡ್ಡವ್ರ ಬಗ್ಗೆ ಮಾತನಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವೆರಡೂ ಸ್ಟೇಟ್ಮೆಂಟ್ ಕೂಡ ದೊಡ್ಡ ಲಿಂಕ್ ಆಗ್ತದೆ. ಅಂದರೆ ಸುದೀಪ್ ಅವರು ಆ ಸ್ಟೇಟ್ಮೆಂಟ್ ಮತ್ತು ವಿಜಯಲಕ್ಷ್ಮಿ ಅವರು ಈ ಸ್ಟೇಟ್ಮೆಂಟು. ವಿಜಯಲಕ್ಷ್ಮಿ ಸ್ಟೇಟ್ಮೆಂಟು ಯಾರಿಗೆ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಯಾರಿಗೆ ಆಗಿರಲಿ, ನೀವು ಯಾರಾದ್ರೂ ಬೆಂಗಳೂರಲ್ಲಿ ದರ್ಶನ್ ಅವ್ರು ಇದ್ದಾಗ ನೀವು ಬೆಂಗಳೂರಲ್ಲಿ ಇದ್ದು ಏನಾದರೂ ಬೇಕಂತ ಮಾತಾಡ್ದಿರೋ ಸೈಲೆಂಟ್ ಆಗಿ ಹೋಗ್ತಾ ಇದ್ರಾ? ಇಲ್ಲ ದರ್ಶನ್ ಅವ್ರು ಇವಾಗ ಒಳಗಡೆ ಇರೋದಕ್ಕೆ ಹೊರಗಡೆ ಮಾತಾಡ್ಕೊಂಡು ಹೋಗ್ತಾರೋರು ನಿಮ್ಮಲ್ಲಿ ಯಾರಾದರೂ ಒಬ್ರು ಇದ್ದಾರಾ? ಇಲ್ಲ ಅಲ್ವಾ? ಇಲ್ಲ ಇದ್ದಾರಾ?
ಇದ್ರೆ ಮಾತ್ರ ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ಚಂದ್ರಚೂಡ ಹೇಳದ್ನಲ್ಲ ಆ ತರ ಮುಟ್ ನೋಡ್ಕೊಳ್ಳುವಂತ ಕೆಲಸ ಮಾಡ್ತೀರಾ ರೀ. ಅವ್ರ ನೋವು ಅವ್ರಿಗೆ ಬೇಜಾರು, ಅವ್ರು ಏನಾದ್ರೂ ಹೇಳಿಕೆ ಕೊಟ್ಕೊಳ್ತಾರೆ. ಯಾರು ಮಾತಾಡಿದ್ದಾರೆ ಅನ್ನೋದು ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಬಂದು ರಿಯಾಕ್ಷನ್ ಕೊಡ್ಬೇಕು ಅನ್ನೋದೇನಿಲ್ಲ. ನಮ್ಮ ಪ್ರಶ್ನೆ, ನೀವು ಕೊಟ್ಟಿದ್ದಂತ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕಿಚ್ಚ ಸುದೀಪ್ ಯಾರಿಗೆ? ಆ ಪಡೆ ಯಾರು? ಯುದ್ಧಕ್ಕೆ ಯಾರು ಸಿದ್ಧತೆ ಆಗ್ಬೇಕು? ಏನ್ ಪೈರಸಿ ಟೀಮ್ ಬಂದು ಯುದ್ಧಕ್ಕೆ ಸಿದ್ಧತೆ ಆಗ್ಬೇಕಾ? ಕಾಮಿಡಿ ಅನ್ಸುತ್ತಾ ಸರ್? ಕಿಚ್ಚ ಸುದೀಪ್ ಜೊತೆ ಇರುವಂತ ಟೀಮ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ಲಾನ್ ಆಗೋಯಿದ್ರು. ಯಾವಾಗ ಮೀಡಿಯಾದಲ್ಲಿ ಅತಿ ಹೆಚ್ಚು ವೈರಲ್ ಆಯ್ತಲ್ಲ ಕಾಂಟ್ರವರ್ಸಿ ಸ್ಟೇಟ್ಮೆಂಟು, ನಾವು ಇವೆಂಟ್ಗೆ ಹೋಗುವಂತ ಸಮಯದಲ್ಲಿ ಒಂದು ಕಾಲ್ ಬರುತ್ತೆ ಸುದೀಪ್ ಅವ್ರಿಗೆ. ಆ ಟೈಮಲ್ಲಿ ಪೈರಸಿ ಬಗ್ಗೆ ಮಾತಾಡ್ತಾ ಇದ್ರು, ಆ ಒಂದು ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ರು ಅಂತ. ಫೈನ್ ಅಪ್ಪ, ಕಾಲ್ ಬಂದಿತ್ತಲ್ಲ ರಾಜುಗೌಡ್ರೆ, ನೀವು ಅಲ್ಲಿ ಹೇಳ್ಬೇಕಾಗಿತ್ತಲ್ಲ, ಹೇಳಿಕೆ ಕೊಡ್ಬೇಕಾಗಿತ್ತಲ್ಲ ಸ್ಟೇಟ್ಮೆಂಟ್ ಅಲ್ಲಿ. ಈ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಈ ಒಂದು ಮಾತಿಗೆ ಬದ್ಧ ಆಗಿರೋದು, ಯುದ್ಧಕ್ಕೆ ಸಿದ್ಧ ಆಗಿರುವಂತದ್ದು ಪ್ರೈವಸಿ ಟೀಮ್ ಜೊತೆ ಅಂತ ಮಾತಿಗೆ ಹೇಳ್ಬೇಕಾಗಿತ್ತಲ್ವಾ? ಪ್ರೈವಸಿ ಟೀಮ್ ಜೊತೆ ಅಂತ ಹೇಳ್ಬೇಕಾಗಿತ್ತಲ್ಲ, ಹೇಳಿಕೆ ಕೊಡ್ಬೇಕಾಗಿತ್ತಲ್ಲ ಚಂದ್ರಚೂಡ್ ಆಗ್ಲಿ ಇಲ್ಲ ರಾಜು ಗೌಡ್ರಾಗ್ಲಿ. ಯಾಕೆ ಎಲ್ಲ ವೈರಲ್ ಆದ್ಮೇಲೆ ಟ್ಯಾಪೆ ಮುಚ್ಚೋ ಕೆಲಸ ಮಾಡಕ್ ಬಂದಿದ್ದೀರಾ? ಟ್ಯಾಪೆ ಮುಚ್ಚೋ ಕೆಲಸ ಜನರು ಯಾರು ಕಿವಿ ಮೇಲೆ ಫ್ಲವರ್ ಇಟ್ಕೊಂಡಿಲ್ಲ. ದರ್ಶನ್ ಅವ್ರ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ಚೆನ್ನಾಗಿ ಓಡ್ತಾ ಇದೆ, ಸಕ್ಸಸ್ ಆಯ್ತು, ಡೆಫಿನೆಟ್ಲಿ ಬಾಕ್ಸ್ ಆಫೀಸ್ ವಿನ್ ಆಯ್ತು, ಬಿಟ್ಟಾಕಿ. ಅದು ನೆಕ್ಸ್ಟ್ ಸಿನಿಮಾ ಯಾವುದು? ಇದಕ್ಕೆ ಆಪೋಸಿಟ್ ಕೌಂಟರ್ ಕೊಡಕ್ ಬರ್ತಾ ಇರೋದು ಯಾವ ಸಿನಿಮಾ? 45 ಅಲ್ಲ, ಮೋಸ್ಟ್ಲಿ ಅವ್ರು 45 ಹೇಳೋ ಬದಲು ಅಡ್ಗೋಡೆ ಮೇಲೆ ದೀಪ ಅನ್ನೋ ತರ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆಮೇಲೆ ಸುದೀಪ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ರಲ್ಲ ಸರ್, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಅದು ಪೈರಸಿ ಬಗ್ಗೆ ಅಲ್ಲ, ಒಂದು ಸಿನಿಮಾ ಬಗ್ಗೆ ಇಲ್ಲ ಸಿನಿಮಾ ತಂಡದ ಬಗ್ಗೆ, ಒಬ್ಬ ನಟನ ಬಗ್ಗೆ ಮಾತಾಡಿರೋದಂತೂ ಸುದೀಪ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದನ್ನ ಟ್ಯಾಪೆ ಹಾಕಿ ಮುಚ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಬೇಕಂತ ನಾನು ಏನು ಹೇಳಿಲ್ಲ. ನಾನು ಪೈರಸಿ ಬಗ್ಗೆ ಮಾತಾಡಿದೆ, ನಂಗೆ ಈ ಇಂಟೆನ್ಷನ್ ಅಲ್ಲ, ಬಿಟ್ಟಾಕಿ ಸರ್. ಯಾರು ದಡ್ರಿಲ್ಲ ಸರ್ ಕೇಳೋದಕ್ಕೆ. ಒಬ್ಬ ಸುದೀಪು ಒಳ್ಳೆ ನಟ ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ನಟ ಕ್ಲೀನಾಗಿ ಮಾತಾಡುವಾಗ ಒಂದು ಸ್ಟೇಜ್ ಮೇಲೆ ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅಷ್ಟು ಜನರ ಮುಂದೆ, ಪೊಲೀಸವ್ರ ಮುಂದೆ, ಮೀಡಿಯಾದವ್ರ ಮುಂದೆ ಏನು ಮಾತಾಡ್ತಾ ಇದೀನಂತ ಎಲ್ಲರೂ ಗಮನಿಸ್ತಾ ಇರ್ತಾರಂತ ಹೇಳಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ನ ಒತ್ತಿ ಹೇಳಿದಂಥ ಕಿಚ್ಚ ಸುದೀಪ್ ಅವ್ರು ಇಂಟೆನ್ಷನಲಿ ಬೇಕಂತಾನೆ ಕಾಂಟ್ರವರ್ಸಿ ಆಗಲಿ ಅಂತಾನೆ ಅವ್ರ ಸಿನಿಮಾ ಹೈಪ್ ಆಗಲಿ, 45 ಕೆಳಕ್ಕೆ ಹೋಗ್ಲಿ ಅನ್ನೋಂಥ ಬೇಕಂತ ಹೇಳಿಕೆ ಕೊಟ್ಟಿರುವಂಥದ್ದು ಕಿಚ್ಚ ಸುದೀಪ್. ಅಂದ್ರೆ ಈ ಕಾಂಟ್ರವರ್ಸಿ ಮಾತಿನ ಮಧ್ಯೆ ಅವರು ಅಂದ್ಕೊಂಡು ಸಾಧನೆ ಮಾಡಿಬಿಟ್ರಂತ ಸರ್. ಯಾವುದು ಅಷ್ಟು ಹೇಳ್ತೀನಿ ನೋಡಿ, ಎಂಡ್ ಅಂತ ಇರುತ್ತೆ ಒಂದಕ್ಕೆ. ಏನಿವತ್ತು ಎಲ್ಲ ಸೆಲೆಬ್ರೇಷನ್ ಜೋರಾಗಿದ್ದ ತಕ್ಷಣ ಸಕ್ಸಸ್ ಆಗೋಯ್ತು ಸಿನಿಮಾ ಅನ್ನೋದಲ್ಲ, ಮಾತಲ್ಲಿರುತ್ತೆ. ಒಬ್ಬ ವ್ಯಕ್ತಿನ ನಾವು ಕಿಚ್ಚ ಸುದೀಪ್ ಅವರು ಸಿನಿಮಾ ನೋಡ್ತಾ ಇದ್ದೆ, ಈಗ ಹೇಳ್ತೀನಿ ನೋಡಿ ಸರ್ ನಿಮ್ಮ ಚಾನಲ್ ಮೂಲಕನೇ, ಆ ವ್ಯಕ್ತಿಗೆ ಯಾವತ್ತು ಯಾವ ಸಿನಿಮಾನು ನಾನು ಆ ವ್ಯಕ್ತಿ ಸಿನಿಮಾ ನೋಡೋದಿಲ್ಲ. ಯಾವಾಗ ಒಂದು ಹೆಣ್ಣನ್ನ ತೇಜೋದೆ ಮಾಡುವಂಥ ಕೆಲಸದಲ್ಲಿ ನಮ್ಮ ಪೇಜ್ ಅಲ್ಲ, ನಮ್ಮ ಫ್ಯಾನ್ಸ್ ಅಲ್ಲ, ಅವರು ನಮ್ದಂತ ಒಂದು ಅಸೋಸಿಯೇಷನ್ ಇದೆ, ಅಷ್ಟು ಮಾತ್ರ ನಮ್ಮ ಜವಾಬ್ದಾರಿ ಅಂತಾರಲ್ಲ. ಒಂದು ದಿವಸ ಹೇಳಿಕೆ ಕಿಚ್ಚ ಸುದೀಪ್ ಅವ್ರು ಏನಾದ್ರು ನೆನ್ನೆ ಮಾತಾಡಿದ್ರಲ್ಲ ಮೀಡಿಯಾದಲ್ಲಿ, ವಿಜಯಲಕ್ಷ್ಮಿ ದರ್ಶನ್ ಅವ್ರು ನನಗಲ್ಲ ಹೇಳಿದ್ದು, ಯಾರು ನನ್ನ ಫ್ಯಾನ್ಸ್ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ತೇಜೋದೆ ಮಾಡುವಂಥ ಕೆಲಸ, ಹೆಣ್ಣಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ಯಾಕೆ ಸುದೀಪ್ ಅವ್ರು ಹೇಳಿಲ್ಲ? ಯಾಕೆ ಸುದೀಪ್ ಅವ್ರು ಹೇಳಿಲ್ಲ? ಮುಂದೆ ನಿಂತ್ಕೊಂಡು ನಾನು ಅವನಲ್ಲ ಹಿಂದೆಗಡೆ ನಿಂತ್ಕೊಂಡು ಎಲ್ಲಾರನ್ನೂ ಚೂ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸುದೀಪ್ ಅವರು. ತಮ್ಮ ಸಿನಿಮಾನ ವಿನ್ ಮಾಡೋದಕ್ಕೋಸ್ಕರನ, ತಮ್ಮ ಸಿನಿಮಾನ ಸಕ್ಸಸ್ ಮಾಡೋಕ್ಕೋಸ್ಕರನ, 45ನ ಕೆಳಕ್ಕೆ ಹಾಕೋಕ್ಕೋಸ್ಕರನ, ಅದು ಏನನ್ನೋದು ಸುದೀಪ್ ಅವ್ರ ಆತ್ಮ ಸಾಕ್ಷಿಗೆ ಗೊತ್ತಿರುತ್ತೆ. ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಯಾವ ರೀತಿ ನೀವು ಗೌರವ ಕೊಡ್ತೀರೋ, ಬೇರೆಯವ್ರ ಮನೆ ಹೆಣ್ಮಕ್ಳಿಗೂ ಸಹ ಅದೇ ರೀತಿ ಗೌರವ ಕೊಡುವಂಥ ಕೆಲಸ ಕಿಚ್ಚ ಸುದೀಪ್ ಅವರೇ ನೀವು ಮಾಡಿ, ನಿಮ್ಮ ಫ್ಯಾನ್ಸ್ಗೂ ಹೇಳುವಂಥ ಕೆಲಸ ಮಾಡಿ. ನೋಡಿ, ಅವ್ರ ಕರ್ಟಸಿ, ಅವ್ರ ಮಾನವೀಯತೆ ಬೇಡ ಸರ್. ಇಲ್ಲಿ ಮೃಗಗಳಿಗಿರುವಂಥ ಮಾನವೀಯತೆ, ಮನುಷ್ಯತ್ವ ಮನುಷ್ಯರಲ್ಲಿ ಸತ್ತೋಗ್ತಾ ಇದೆ. ಯಾರ್ದೋ ಸಮಸ್ಯೆ ನಮ್ಗೆ ಯಾಕೆ ಅಂತ ಹೇಳ್ತಾರೆ, ಮತ್ತು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಅವ್ರ ಫ್ಯಾಮಿಲಿ, ಅವ್ರ ನೋವು ಅವ್ರಿಗೆ ಗೊತ್ತು ಅಂತ ಹೇಳ್ತಾರಲ್ಲ ಕಿಚ್ಚ ಸುದೀಪ್ ಅವರು. ಒಂದೇ ಒಂದು ಸಮಾಧಾನದ ಮಾತು, ಅಥವಾ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಯಾರು ಹೆಣ್ಮಕ್ಳು ತೇಜೋದೆ ಮಾಡಬೇಡ್ರೋ, ವಿಜಯಲಕ್ಷ್ಮಿ ಅವ್ರ ಫೋಟೋ ಈ ಥರ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ದೀರಲ್ಲರೋ, ಮಾಡಬೇಡ್ರೋ ನನ್ನ ಫ್ಯಾನ್ಸ್ ಆಗಿದ್ರೆ. ಆ್ಯಂಡ್ ಕಿಚ್ಚ ಸುದೀಪ್ ಅವ್ರಿಗೆ ಪ್ರಚೋದನೆಕಾರಿ ಹೇಳಿಕೆ ಏನು ಇವತ್ತು ಒಂದೇ ಹೊಸದಲ್ಲ ಸರ್. ರೀಸೆಂಟಾಗಿ ಅವ್ರ ಬರ್ತ್ಡೇ ಟೈಮಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ಯಾವನೋ ಕಿತ್ತೋಗಿರೋ ನನ್ನ ಮಕ್ಕಳಿಗೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟು. ಇವತ್ತು ನಿನ್ನೆ ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ, ಇಷ್ಟು ಪ್ರಚೋದಕಾರಿ ಹೇಳಿಕೆ ಕೊಡ್ತಾ ಇದ್ರು. ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ? ಇವರೆಲ್ಲ ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಾಕಿದಾರ, ಇಲ್ಲ ಸಮಾಜವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದಾರ? ಇವತ್ತು ಅವನು ಲಾಂಗು ಮಚ್ಚ ಎತ್ಕೊಂಡ ಏನು ಅವ ತೋರಿಸ್ತಾ, ಆಟಿಟ್ಯೂಡ್ ತೋರಿಸ್ತಾ, ನಾವು ತೋರ್ಸೋಣ ಅಂತ ಹೇಳಿ ಚಿಕ್ಕ ಹುಡುಗರೆಲ್ಲ ಕ್ರೈಮ್ ಕೇಸಸ್, ಕ್ರಿಮಿನಲ್ ಕೇಸಸ್ ಹೆಚ್ಚಾಗಿ ಮಾಡ್ತಾ ಇರೋದು ಈ ಸೆಲೆಬ್ರಿಟೀಸ್ ತೋರಿಸ್ತಾ ಇರೋ ಆಟಿಟ್ಯೂಡ್ ಇಂದ.